ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಹಾಯ್ ಸಿನಿ ಪಾಕ ಪವರ್ ಬೈ ಸನ್ ಪ್ಯೂರ್ ಹಾಗೂ ಆಚಿ ಗುಲಾಬ್ ಜಾಮೂನ್ ಮಿಕ್ಸ್. ಇದು ಅಡುಗೆ ಒಗ್ಗರಣೆ ವಿತ್ ಮಸ್ತ್ ಮನರಂಜನೆ. ವೀಕ್ಷಕರೇ, ಎದೆ ತುಂಬಿ ಹಾಡುವೇನು ಅಂದು ನಾನು ಏನಪ್ಪ ಏನೇನೋ ಹೇಳ್ತಿದ್ದೀನಿ, ನಂಗಂತೂ ಸಂಗೀತದ ಸ್ವರಗಳೇ ಗೊತ್ತಿಲ್ಲ. ಸ ರಿ ಗ ಮ ಪ. ನನಗೆ ಅವಾಗ ಎಲ್ಲರೂ ಹೇಳ್ತಾರೆ, ದಿವ್ಯಾ ವಟ ವಟ ಅಂತ ಮಾತಾಡ್ತೀಯಲ್ಲ, ಅದ್ರ ಬದಲು ಹಾಡು ಕಲಿಯೋಕ್ಕಾಗಲ್ವೇನೆ ನೀನು ಅಂತ. ನಿಮಗೋ ಗೊತ್ತು ನನಗೆ ಎಲ್ಲಪ್ಪ ಟೈಮ್ ಇದೆ, ಅದಕ್ಕೆ ಒಂದು ಐಡಿಯಾ ಮಾಡಿದೆ, ಯಾಕೆ ನಾನು ಸಿನಿ ಪಾಕಕ್ಕೆ ಒಳ್ಳೆ ಸಿಂಗರ್ನ ಕರೆಸಬಾರ್ದು ಅಂತ. ಅದಕ್ಕೆ ನೋಡಿ ಕಾಂಬಿನೇಷನ್ನ ಹೆಂಗಿಟ್ಟು ಕರೆಸ್ತಾ ಇದ್ದೀನಿ. ಇವರು ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದ ವಿನ್ನರ್ ಅಷ್ಟೇ ಅಲ್ಲ, ಸರಿಗಮಪ ಸೀಸನ್ 13 ಇದರಿಂದ ಎಲ್ರ ಮನೆ ಮಾತು ಕೂಡ ಆಗಿದ್ದಾರೆ. ಯಾರು ಅಂತ ಗೊತ್ತಾಯ್ತಲ್ವಾ? ಎಸ್, ಅವರೇ ಸುಪ್ರೀತ್. ಈಗ ಅವ್ರನ್ನ ಕರೆಯೋಣ ಅಲ್ವಾ? ಸುಪ್ರೀತ್ ಗಾಂಧಾರ್ ಅವರೇ, ಬನ್ನಿ ನಮ್ಮ ಶೋಗೆ. ನಾನೇನೋ ಹಾಡು ಆಡ್ಕೊಂಡೆ ಬರ್ತೀರಾ ಅಂದ್ರೆ ಸುಮ್ಮನೆ ಸೈಲೆಂಟಾಗಿ ಬರ್ತಾ ಇದ್ದೀರಾ, ಯಾಕೆ? ಸುಮ್ಮನೆ ಹಾಗೆ. ಸಿಂಗರ್ಸೇ ಹಾಗಪ್ಪ, ಸೈಲೆಂಟ್ ಆಗಿದ್ದು ವೈಲೆಂಟ್ ಆಗಿ ಸೌಂಡ್ ಮಾಡ್ತಾರೆ ಅಲ್ವಾ? ಖಂಡಿತ. ಹೇಗಿದ್ದೀರಾ ಸುಪ್ರೀತ್ ಅವರೇ? ಸೂಪರ್ ಆಗಿದ್ದೀನಿ. ಸೂಪರ್ ಆಗಿದ್ದೀರಾ? ಹಾಡು ಆಡ್ತಾನೆ ಇರ್ತೀರಾ? ಯಾವಾಗಲೂ ಆಡ್ತಿರ್ತೀನಿ. ಹೌದಾ? ನನಗೆಲ್ಲ ಹೇಳ್ತಾ ಇದ್ರು, ದಿವ್ಯಾ ನಿನ್ನ ವಾಯ್ಸ್ ಚೆನ್ನಾಗಿದೆ ಕಣೆ, ಎಲ್ಲಾದರೂ ಹೋಗಿ ಏನಾರು ಹಾಡು, ಒಂದು ಲೆವೆಲ್ಲೇ ಚೇಂಜ್ ಆಗುತ್ತೆ ಅಂದರು. ಹೆಂಗೆ ಅನಿಸ್ತಿದೆ ನನ್ನ ವಾಯ್ಸ್ ಕೇಳಿ? ಆ್ಯಕ್ಚುಲಿ ಕ್ಯೂಟ್ ಆಗಿದೆ ನಿಮ್ಮ ವಾಯ್ಸು, ಆರಾಮಾಗಿ ಹಾಡ್ಬೋದು ನೀವು. ಹೌದಾ? ಇದು ಗೊತ್ತು, ಏನಕ್ಕೆ ಗೊತ್ತಾ? ಅವ್ರು ಅಡುಗೆ ಎಷ್ಟೇ ಕೆಟ್ಟದಾಗ ಮಾಡಿದ್ರು ನಾನು ಚೆನ್ನಾಗಿ ಹೇಳ್ಬೇಕು ಅಂತ ತಾನೇ? ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಕ್ಯೂಟ್ ಆಗಿದೆ ನಿಮ್ಮ ವಾಯ್ಸ್. ಓ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಹಂಗಾರೆ ನೀವು ಎಷ್ಟು ಕೊಟ್ಟರು ತಿಂತಾ ಇರ್ತೀನಿ ನಾನು. ಸುಪ್ರೀತ್ ಅವರೇ, ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ಜಿಂಜರ್ ಕ್ಯಾರೆಟ್ ಸೂಪ್ ರೆಡಿ ಮಾಡ್ತಾ ಇದ್ದೀನಿ. ಜಿಂಜರ್ ಕ್ಯಾರೆಟ್ ಸೂಪ್, ವಾವ್! ಎಲ್ಲ ಒಂದು ಆರೋಗ್ಯಕರವಾಗಿರುವಂಥ ಒಂದು ತರಕಾರಿಗಳಿರ್ಬೋದು, ಎಲ್ಲ ಇಟ್ಕೊಂಡು ಮಾಡ್ತಾ ಇದ್ದೀರಾ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬಟರ್, ಆಮೇಲೆ ಶುಂಠಿ, ಆಮೇಲೆ ಸ್ವೀಟ್ ಕಾರ್ನ್, ಕೊತ್ತಂಬರಿ ಸೊಪ್ಪು, ಆಮೇಲೆ ಕ್ಯಾರೆಟು, ಆಮೇಲೆ ಇದು ಬಂದು ಸ್ಪೆಷಲ್ ಆಗಿ ನಮ್ಮ ಆಲೂಗಡ್ಡೆ ಇರುತ್ತಲ್ಲ, ಸೊ ಆಲೂಗಡ್ಡೆನ ಲೈಕ್ ಸಿಪ್ಪೆ ಎಲ್ಲ ಬಿಡಿಸಿ ಅದನ್ನು ರುಬ್ಬಿಟ್ಟು ಅದರಲ್ಲಿ ಬರೋ ರಸನ ಸೊ ಇಲ್ಲಿ ಇಟ್ಕೊಂಡಿದ್ದೀವಿ. ಇದು ಸ್ಪೆಷಲ್ ಆ್ಯಕ್ಚುಲಿ. ಕಾರ್ನ್ಫ್ಲವರ್, ಪೆಪ್ಪರ್. ಓಕೆ, ಅಂದರೆ ಒಂದು ಸ್ವಲ್ಪ ಮಿಂಟ್ ಫ್ಲೇವರು ಸಿಗುತ್ತೆ, ಎಲ್ಲ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಹಾಗಾದರೆ ಶುರು ಮಾಡೋಣ ಅಲ್ವಾ? ಖಂಡಿತ. ಓಕೆ, ಮೊದಲನೇದಾಗಿ ಏನು ಬೇಕು ನಿಮಗೆ? ನನಗೆ ಫಸ್ಟು ಬಟರ್ ಒಂದು ಬಾಣಲಿ ಬೇಕು. ಓಕೆ, ಅದು ಬಟರ್ ಕರಗಬೇಕು ಅಂತ. ಹೌದು, ಬಟರ್ ಕರಗಬೇಕು ಅಂತ. ಇತ್ತೀಚೆಗೆ ನಿಮ್ಮ ಒಂದು ಆಲ್ಬಮ್ ತುಂಬ ಟ್ರೆಂಡಿಂಗ್ ಆಗಿದೆ. ಹೌದು, ಮರೆತು ಹೋದೆ ಅಂತ ಒಂದು ಆಲ್ಬಮು. ಎಸ್. ಸೊ ಈಗ ಆಲ್ರೆಡಿ ಇವತ್ತಿಗೆ 5 lakhs ರೀಚ್ ಆಗಿದೆ. ಆಲ್ರೆಡಿ 5 lakhs ರೀಚ್ 20 ಡೇಸಲ್ಲಿ ನಂದೇ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ವಿ. ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ಇಷ್ಟು ರೀಚ್ ಆಗುತ್ತೆ ಅಂತ, ಗೊತ್ತಿಲ್ಲ. ಓಕೆ, ಈಗ ಬಟರ್ನ ಬಾಂಡ್ಲಿಗೆ ರೀಚ್ ಮಾಡಿಸೋಣ ನಾವು, ಹಾಗೇನೆ ರೀಚ್ ಮಾಡಿಸ್ಬಿಡೋಣ ಫಸ್ಟ್. ಓಕೆ, ಅದು ಕರ್ಗೋ ಅಷ್ಟರಲ್ಲಿ ನಾನು ನಿಮ್ಮನ್ನ ಕೇಳ್ತಾ ಹೋಗ್ತೀನಿ. ಓಕೆ, ಹೇಗೆ ಅನಿಸ್ತು ಅಂದರೆ, ಒಂದು ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದರಲ್ಲಿ ಒಂದು ಆಲ್ಬಮ್ನ ನೀವು ಲಾಂಚ್ ಮಾಡಿದ್ರಿ, ಅದೀಗ ಎಷ್ಟು 5 ಲಕ್ಷ ದಾಟ್ತಾ ಇದೆ. ಹೆಂಗೆ ಅನಿಸ್ತಿದೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಇತ್ತು ಆ್ಯಕ್ಚುಲಿ, ಬಿಫೋರಿಂದನೂ ಪ್ಲ್ಯಾನ್ ಇತ್ತು. ಸೊ ಈ ಹಾಡು ಮೂಲಕ ಕ್ರಿಯೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ತುಂಬ ಚೆನ್ನಾಗಿ ರೀಚ್ ಆಗ್ತಿದೆ. ಎವ್ರಿ ಡೇ ಇಲ್ಲಾಂದ್ರೂ 30,000-40,000 ರೀಚ್ ಆಗ್ತಿದೆ. ಹೊಸ ಚಾನಲ್, ಯಾರು ಗೊತ್ತಿಲ್ಲ ಹೆಂಗೆ ನೋಡ್ತಿದ್ದಾರೆ ಜನ ಅಂತ. ಸೊ ಎವ್ರಿ ಸ್ಯಾಟರ್ಡೇ ಸಂಡೇಸ್ ಅಷ್ಟೇ ನಮಗೆ ಲ್ಯಾಕ್ಸ್ ಟುಗೆದರ್ ವ್ಯೂಸ್ ಬರ್ತಿದೆ, ಕಮೆಂಟ್ಸ್ ಬರ್ತಿದೆ, ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಿದೆ. ಸೊ ತುಂಬ ಖುಷಿ ಆಗುತ್ತೆ. ನಮಗೂ ಇನ್ನೂ ಒಂದು ಸಾಂಗ್ ಮಾಡಬೇಕು ಆಲ್ಬಮ್ ಅಂತ ಪ್ಲ್ಯಾನ್ ಎಲ್ಲ ನಡೀತಾ ಇದೆ, ಇನ್ನೊಂದು ಆಲ್ಬಮ್. ಓಕೆ ವೀಕ್ಷಕರೇ, ಇವ್ರದ್ದು ಸ್ಪೆಷಾಲಿಟಿ ಇದೆ, ಇವ್ರದ್ದು ಇನ್ನೊಂಥರ ಟ್ರೆಂಡಿಂಗ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ದರ್ಶನ್ ಸರ್ ಏನು ಡಿ ಬಾಸ್ ಅವರ ಹುಟ್ಟುಹಬ್ಬಕ್ಕೆ ಇವರು ಆಲ್ಬಮ್ನ ರೆಡಿ ಮಾಡಿ ಅವ್ರಿಗೆ ಪ್ರೆಸೆಂಟ್ ಮಾಡಿ, ಅಷ್ಟೇ ಅಲ್ಲ ಅದನ್ನು ಅವರೇ ಖುದ್ದಾಗಿ ಲಾಂಚ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಅದು ದರ್ಶನ್ ಸರ್ಗೆ ಫಸ್ಟ್ ಯಾರೂ ಮಾಡಿರಲಿಲ್ಲ, ಅಂದರೆ ಯಾವ ಆರ್ಟಿಸ್ಟ್ಗೆ, ಯಾವ ಹೀರೋಗಳಿಗೂ ಸಾಂಗ್ ಕ್ರಿಯೇಟ್ ಮಾಡ್ತಿರ್ಲಿಲ್ಲ ಅವ್ರ ಬರ್ಡೇಗೆ. ಸೊ ನಾವು ಒಂದು ಟೀಮ್ ಅಂತ ಸೇರಿಕೊಂಡು ಪ್ಲ್ಯಾನ್ ಮಾಡಿ ದರ್ಶನ್ ಸರ್ಗೆ ಕೊಡೋಣ ಅಂತ ಪ್ಲ್ಯಾನ್. ಯಾಕಂದರೆ ದರ್ಶನ್ ಸರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಅವ್ರ ಬಿಗ್ ಫ್ಯಾನ್ ಆ್ಯಕ್ಚುಲಿ ನಾನು. ಸೊ ಸಾಂಗ್ ಎಲ್ಲ ಕ್ರಿಯೇಟ್ ಆದಮೇಲೆ ಒಂದ್ಸಲ ಏನಾಯಿತು, ರಾತ್ರಿ 12 ಗಂಟೆ, ರಾತ್ರಿ 12 ಗಂಟೆ ಕರೆಕ್ಟಾಗಿ ಇಲ್ಲಿಗೆ ನಿಲ್ಸೋಣ. ಇಲ್ಲಿ ನೆಕ್ಸ್ಟ್ ಏನು ಹಾಕೋಣ? ಇಲ್ಲಿ ಇವಾಗ ಕ್ಯಾರೆಟ್ ಪೂರ್ತಿ ಹಾಕ್ತೀರಾ? ಪೂರ್ತಿ ಕ್ಯಾರೆಟ್, 1 ಬೌಲ್ ಕ್ಯಾರೆಟ್. ಓಕೆ, ಅದನ್ನ ಮಿಕ್ಸ್ ಮಾಡಬೇಕಾ? ಹೌದು, ಅದನ್ನ ಫ್ರೈ ಮಾಡಬೇಕು. ಓಕೆ, ಫ್ರೈ ಮಾಡಬೇಕು ನೀಟಾಗಿ. ತುಪ್ಪದಲ್ಲೂ ನಾವು ಫ್ರೈ ಮಾಡ್ಬೋದಲ್ಲ, ಯಾಕೆ ಬೆಣ್ಣೆ ತಗೊಂಡಿದ್ದೀವಿ ನಾವು? ಗೊತ್ತು, ಇದು ಬೆಣ್ಣೆ ಬಂತು ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಕೆಲವ್ರಿಗೆ ತುಪ್ಪಗಿಂತ ಬೆಣ್ಣೆನೇ ತುಂಬಾ ಇಷ್ಟ. ಹೌದು, ಬೆಣ್ಣೆ ಆ್ಯಕ್ಚುಲಿ ಕೆಲವ್ರಿಗೆ ತುಪ್ಪ ಆಗತ್ತಲ್ವಾ, ಸೊ ಅದಕ್ಕೋಸ್ಕರ ಅದೇ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಸ್ವೀಟ್ ಕಾರ್ನ್ ಹಾಕ್ಕೋಬೇಕು.
ಅದನ್ನು ಕೂಡ ನಾವು ಫ್ರೈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಹಾಕೋಬೇಕು. ಅಂದ್ರೆ ಲೈಟಾಗಿ ಫ್ರೈ ಆಗ್ತಿರುತ್ತೆ. ಫ್ರೈ ಆಗ್ತಾ ಆಗ್ತಾ ನೆಕ್ಸ್ಟ್ ನಾವು ಶುಂಠಿ ಹಾಕ್ತಿದ್ದೀವಿ. ಸ್ವಲ್ಪ ಅಂದ್ರೆ ಒಂದು ಫುಲ್ ತಗೊಳ್ಳಲ್ಲ, ಒಂದು ಚೂರು ಸ್ವಲ್ಪ ಹಾಕೊಳ್ತಿದ್ದೀವಿ. ಅದಾದ್ಮೇಲೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಚೂರು, ಆಮೇಲೆ ಫ್ರೈ ಮಾಡ್ಕೋಬೇಕು. ಸುಮ್ಮನೆ ಫ್ರೈ ಮಾಡಿದ್ರೆ ನೋಡಿ ಅದಕ್ಕೆ ಇಷ್ಟನೇ ಆಗ್ತಾ ಇಲ್ವಂತೆ. ಯಾಕಂದ್ರೆ ಅದ್ಭುತ ಸಿಂಗರ್ ಒಬ್ಬ ಇದ್ದಾನೆ, ನನ್ನನ್ನು ಬೇಯಿಸ್ತಾ ಇದ್ದಾನೆ ಅಂದ್ರೆ ಅದು ಆನಂದವಾಗಿ ಫ್ರೈ ಆಗ್ಬೇಕಂತೆ. ಯಾವ್ದಾದ್ರು ಒಂದು ಹಾಡು ಹೇಳ್ತೀರಾ? ಖಂಡಿತ. ಈ ಹಾಡು ಬಂದು ಪ್ರತಿಯೊಬ್ಬರಿಗೂ ನಾಟುತ್ತೆ ಅವ್ರ ಎದೆಗೆ. ನನ್ನ ಫೇವ್ರೆಟ್ ಸಾಂಗ್ ಕೂಡ. ಹೋ ಮರೆತರೆ ನಿನ್ನ ಜಗದ ಜನರು, ಇರುವುದೊಂದೇ ತಾಯಿ ಮಡಿಲು, ತೊರೆದರೆ ಹೇಗೆ ಹೆತ್ತ ಕರುಳು, ಕೇಳೋರ್ಯಾರು ಇಲ್ಲಾಳಲು, ಸುರಿಯುವ ಕಣ್ಣೀರಲೆ ಮನಸ್ಸಿನ ನೋವಿದೆ, ಒಲವಿನ ಸಮಾಧಿಗೆ ಹೃದಯದ ಊರಿಗೆ ಕೊನೆಯಾಗುತ್ತಿದೆ ಯಾತ್ರೆ. ಹೆಜ್ಜೆ ಇಡುವ ಮುನ್ನ ತೆರೆ ಇಲ್ದೆ ಜಾತ್ರೆ ಮುಗಿದಿದೆ. ವಿಧಿಯ ನಾಟಕ ನಾಟಕ ವಿಧಿಯ ನಾಟಕ, ನನ್ನ ಬದುಕು ಸೂತಕ. ಓ ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆಯಲ್ಲಿ ಏನೇನಿದೆ ಬಲ್ಲೋರು ಯಾರು ಹೇಳು. ಅವಾಗಲೇ 12 ಗಂಟೆ ಕರೆಕ್ಟ್ಗೆ ನಿಲ್ಲಿಸಿದೆ ನಾನು. ಆ ಕಥೆನ ಮುಂದುವರ್ಸೋಣ. ಏನದು 12 ಗಂಟೆ ಸ್ಟೋರಿ? ಸೊ ದರ್ಶನ್ ಸರ್ ಹಾಡೆಲ್ಲ ರೆಡಿ ಆದಮೇಲೆ ನಾಳೆ ಲಾಂಚ್ ಮಾಡಬೇಕು. ಸೊ 12 ಗಂಟೆ ರಾತ್ರಿಗೆ ಎಡಿಟಿಂಗ್ ಮಾಡಿಸ್ತಿದ್ದೆ ನಾನು, ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡೋಣ ಅಂತ. ಸೊ ಕರೆಕ್ಟಾಗಿ 12:30 ರಾತ್ರಿಗೆ ನನಗೊಂದು ಫೋನ್ ಬಂತು. ರಾತ್ರಿ 12:30 ನಾನು ಫೋನ್ ಮಾಡಿ, ಹಲೋ ನಮಸ್ಕಾರ ದರ್ಶನ್ ಸರ್ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ ಅಂತಂದ್ರು. ಅದಕ್ಕೆ ನನಗೆ ಶಾಕು. ಅಂದ್ರೆ ಅಂದ್ರೆ ಸುಮ್ಮನೆ ಕಾಮಿಡಿ ಮಾಡ್ತಿದಾರಾ ಇಲ್ಲ ನನ್ನ ಫ್ರೆಂಡ್ಸ್ ಯಾರಾದ್ರೂ ಇದ್ ಮಾಡ್ತಾರೆ ಅಂತ. ಆಮೇಲೆ ಇಲ್ಲ ನಿಜ ದರ್ಶನ್ ಸರ್ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ, ನಾಳೆ ಬೆಳಗ್ಗೆ 8 ಗಂಟೆಗೆ ಮನೆಗೆ ಬರ್ಬೇಕು ನೀವು, ದರ್ಶನ್ ಸರ್ ಅವ್ರಿಗೆ ಒಂದು ಸಾಂಗ್ ರೆಡಿ ಮಾಡಿದ್ದೀರಾ, ಬೆಳಗ್ಗೆ ಬನ್ನಿ ಬಾಸ್ ಲಾಂಚ್ ಮಾಡ್ತಾರೆ ಅಂತ ಫೋನ್ ಮಾಡಿ ಕರೆದ್ರು. ಆಮೇಲೆ ನನಗೆ ಸಿಕ್ಕಾಪಟ್ಟೆ ಒಂಥರ ಖುಷಿ, ಒಂದ್ ಕಡೆ ದುಃಖ. ಅಂದ್ರೆ ಆ ತಡ್ಕೊಳಕ್ ಆಗ್ಲಿಲ್ಲ. ಸೊ ಅವತ್ತು ನೈಟ್ ನನಗೆ. ಸೊ ಬೆಳಗ್ಗೆ ಹೋದ್ವಿ 8 ಗಂಟೆಗೆ. ಕಂಪ್ಲೀಟ್ ಬ್ಯಾರಿಕೇಡ್ಸ್ ಅವ್ರ ಮನೆ ಮುಂದೆ, ಲಕ್ಷಾಂತರ ಜನ. ನಮ್ಗೆ ನಾವ್ ಅನ್ಕೊಂಡಿದ್ದು ಅಯ್ಯೋ ರಿಲೀಸ್ ಮಾಡ್ತಾರೋ ಇಲ್ವೋ, ಬಿಕಾಸ್ ದೊಡ್ಡ ಸ್ಟಾರು ಅಂತ ಅನ್ಕೊಂಡ್ವಿ. ಬಟ್ ಅಲ್ಲಿ ಆಗಿದ್ದೇ ಬೇರೆ. ಹೋದ್ವಿ, ಅದ್ರ ಮ್ಯಾನೇಜರು ಕರೆದ್ರು ಒಳಗಡೆ. ಅಂದರೆ ನಮ್ಗೆ ಹೆಂಗೆ ಟ್ರೀಟ್ಮೆಂಟ್ ಇತ್ತು ಅಂದರೆ ಅಲ್ಲಿ ನಾವು ಒಂದು ಸೆಲೆಬ್ರಿಟಿ ಥರ ಅವತ್ತು ನಮಗೆ ಟ್ರೀಟ್ಮೆಂಟು. ಅಂದರೆ ನಾನು ಯಾರೋ ಗೊತ್ತೇ ಇಲ್ಲ, ನಾನೊಬ್ಬ ನಾರ್ಮಲ್ ಪರ್ಸನ್. ಅವತ್ತು ನಾನು ನಾರ್ಮಲ್ ಆಗಿ ಇನ್ನೂ ಏನು ಸಾಧನೆ ಇಲ್ಲ. ಅಭಿಮಾನಿಗಳ ಮುಂದೆ ಯಾರು ಕೂಡ ಸೆಲೆಬ್ರಿಟಿ ಅಲ್ಲ, ಯಾರು ಕೂಡ ನಾರ್ಮಲ್ ಅಲ್ಲ ಅಲ್ವಾ, ಏನೋ ಒಂದು ಬೇರೆನೇ ಒಂದು ಫೀಲಿಂಗ್ ಇರುತ್ತೆ ಅಲ್ವಾ ಒಳಗಡೆ. ಹೌದು, ಖಂಡಿತ. ಸೊ ಅವತ್ತು ಒಳಗಡೆ ಹೋದಾಗ ದರ್ಶನ್ ಸಾರು ಸ್ನಾನ ಮಾಡಿ ಕೆಳಗಡೆ ಬಂದಾಗ ಫಸ್ಟ್ ದೇವ್ರಿಗೆ ನಮಸ್ಕಾರ ಮಾಡಿ, ಆ್ಯಕ್ಚುಲಿ ಅವ್ರ ಘಟ್ಟ ನೋಡಿದ್ರೆ ನಮಗೊಂದು ಮೈಯೆಲ್ಲ ಜುಮ್ ಅನ್ನತ್ತೆ. ಬಂದು ಕುತ್ಕೊಂಡಿದ್ವಿ ಎಲ್ಲರೂ. ಒಂದೇ ಒಂದು ನಿಮಿಷ, ಫ್ಯಾನ್ಸ್ ಇದ್ದಾರೆ ಹೊರಗಡೆ, ಕೇಕ್ ಕಟ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ, 10 ನಿಮಿಷ ವೆಯ್ಟ್ ಮಾಡು ಚಿನ್ನ ಅಂತಂದ್ರು. ಸರಿ ಅಣ್ಣ ಆಯ್ತು ಅಂದ್ಬಿಟ್ಟು ಅವ್ರು ಬಂದು ಹಂಗೆ ಹೇಳಿದ ತಕ್ಷಣ ಹಿಂಗೆ ನಾನು ಹಿಂಗೆ ಮುಟ್ಟಿದ ತಕ್ಷಣ ನನಗೆ ಏನಂತಾರೆ ನಡಗೋದ್ರೆ ಆ ಜುಮ್ ಅನ್ನತ್ತೆ ಮೈ. ಒಂದು ಪಾಸಿಟಿವ್ ಎನರ್ಜಿ ಅನ್ಬೋದು ಅದಕ್ಕೆ. ಸೊ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಯ್ತು ಅವತ್ತು ನನಗೆ. ಒಳಗಡೆ ಹೋಗಿ ತಿರ್ಗಾ ವಾಪಸ್ ಬಂದು ನಮ್ಮನ್ನೆಲ್ಲ ಕರೆದು ಫುಲ್ ಹಾಡು ನೋಡಿದ್ದಾರೆ ವಿಡಿಯೋ. ಅಂದ್ರೆ ನಂಗೆ ಗೊತ್ತಿಲ್ಲ, ಎಲ್ಲರೂ ಫುಲ್ ಒಬ್ರು ಅರ್ಧ ಸಾಂಗ್ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತೆಲ್ಲ, ಒಂದು ಪಲ್ಲವಿ ಕೇಳಿ ಅಂತಾರೆ. ಬಟ್ ದರ್ಶನ್ ಸರು ಪೂರ್ತಿ ಹಾಡನ್ನ ಕೇಳಿ, ಪೂರ್ತಿ ವಿಡಿಯೋ ಕೂಡ ನೋಡಿ, ಎಲ್ರಿಗೂ ಸೆಕೆಂಡ್ ಮಾಡಿ, ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳಿ 45 ನಿಮಿಷ ಜೊತೆಲೇ ಇದ್ರು ನಮ್ಮ ಜೊತೆಗೆ. ಅಂದರೆ ಅಷ್ಟು ದೊಡ್ಡ ಸ್ಟಾರು 45 ನಿಮಿಷ ನಮ್ಮ ಜೊತೆಲಿ ಕುತ್ಕೋತಾರೆ, ಮಾತಾಡಿಸ್ತಾರೆ ನಮ್ಮನ್ನ ಅಂತ ಬ್ಲೆಸ್ ಮಾಡಿ ಕಳಿಸಿದ್ರು.
ತುಂಬ ಚೆನ್ನಾಗಾಗಲಿ ನಿಮ್ಮಿಂದ ಸಿನಿಮಾ ಸಿಗಲಿ ನಿನಗೆ ಅಂತ ಹೇಳಿ ಕಳಿಸಿದ್ರು ಅವತ್ತು ನನಗೆ. ಬಟ್ ಇವತ್ತು ನಿಜ ಆಗಿದೆ ಅದು. ಯಾಕೆ ಸಿಕ್ಕಿದೆ ನಿಮಗೆ? 3 ಸಿನಿಮಾ ಸಿಕ್ಕಿದೆ ನಾನು. 3 ಸಿನಿಮಾ ಮ್ಯೂಸಿಕ್ ಡೈರೆಕ್ಷನ್ ಮಾಡಿ. ಸಿನಿಮಾ ಜರ್ನಿ ಬಗ್ಗೆ ನಾನು ಮಾತಾಡ್ತೀನಿ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ಸುಪ್ರೀತ್ ಅವರು ಡಿ ಬಾಸ್ ನ ಮೀಟ್ ಮಾಡಿದಂತ ಕ್ಷಣಗಳನ್ನ ನಿಮ್ಮ ಹತ್ರ ಹೇಳ್ಕೊಂಡ್ರು. ಕತೆ ಇನ್ನು ಬಾಕಿ ಇದೆ. ಅಷ್ಟರಲ್ಲಿ ನಾನು ಮತ್ತೆ ನೀವು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ ಅಲ್ವಾ? ನೀವು ನೋಡ್ತಾ ಇದ್ದೀರಾ ಹೈಯರ್ ಸಿನಿಪಾಕ, ಪವರ್ ಬೈ ಸನ್ ಪ್ಯೂರ್ ಹಾಗೂ ಆಚಿ ಗುಲಾಬ್ ಜಾಮೂನ್ ಮಿಕ್ಸ್. ಇದು ಅಡುಗೆ ಒಗ್ಗರಣೆ ವಿತ್ ಮಸ್ತ್ ಮನೋರಂಜನೆ. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಹೈಯರ್ ಸಿನಿಪಾಕ, ಪವರ್ ಬೈ ಸನ್ ಪ್ಯೂರ್ ಹಾಗೂ ಆಚಿ ಗುಲಾಬ್ ಜಾಮೂನ್ ಮಿಕ್ಸ್. ಇದು ಅಡುಗೆ ಒಗ್ಗರಣೆ ವಿತ್ ಮಸ್ತ್ ಮನೋರಂಜನೆ. ವೀಕ್ಷಕರೇ, ನಿಮ್ಗೊಂದು ವಿಶೇಷ ಹಾಗೂ ಸಂತೋಷದ ವಿಷಯ ನಾನು ಹೇಳ್ತೀನಿ. ಏನು ಅಂತ ಹೇಳಿದ್ರೆ, ಶಂಕರಣ್ಣ ಅವರ ಹುಟ್ಟುಹಬ್ಬ ಅಂದಮೇಲೆ ಅದು ನಮ್ಮ ಸಿನಿಪಾಕದಲ್ಲಿ ಅವರ ಒಂದು ವಿಶೇಷತೆ, ಎಸ್ಪೆಷಲಿ ತಿನ್ನೋ ವಿಶೇಷತೆ ಬಗ್ಗೆ ನಾನು ಹೇಳಲೇಬೇಕಲ್ವಾ? ಸುಪ್ರೀತ್ ಅವರೇ, ನಿಮಗೆ ಗೊತ್ತಾ, ಶಂಕರಣ್ಣನಿಗೆ ಮೊಸರನ್ನ ಅಂದರೆ ತುಂಬ ಇಷ್ಟ ಅಂತೆ. ಯೂಶ್ವಲಿ ನಾವು ಮೊಸರನ್ನ ಅಂದರೆ ಅದನ್ನು ಊಟ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಅಥವಾ ಹಸ್ದಾಗ ಇಮಿಡಿಯೇಟ್ ತಿನ್ನೋ ಒಂದು ಪದಾರ್ಥ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಶಂಕರಣ್ಣ ಅವರಿಗೆ ಮೊಸರನ್ನ ಅಂದರೆ ಏನೋ ಒಂದು ಅಮೃತ ಸಿಕ್ಕದಷ್ಟು ಖುಷಿ ಪಡ್ತಾ ಇದ್ರಂತೆ. ಅಷ್ಟೇ ಅಲ್ಲ, ನೀವು ಅನ್ನ ಸಾರು ಅಂತ ಸೌತ್ ಇಂಡಿಯನ್ ಡಿಶ್ ಎಲ್ಲ ಇಟ್ಕೊಂಡು ತಿಂದರೆ ಹೆಂಗೆ ತಿಂತೀರಾ ಹೇಳಿ? ಒಂದೊಂದೇ ಎತ್ಕೊಂಡು ತಿಂತೀವಲ್ವಾ? ಆದರೆ ಉಪೇಂದ್ರ ಸರ್ ಒಂದು ಇಂಟರ್ವ್ಯೂ ಅಲ್ಲಿ ಶಂಕರ್ ನಾಗ್ ಅವರು ಊಟ ಹೆಂಗೆ ಮಾಡ್ತಾ ಇದ್ರು ಅಂತ ಹಂಚ್ಕೊಂಡಿದ್ದಾರೆ. ಏನಪ್ಪ ಅಂದರೆ, ಶಂಕರಣ್ಣ ಅವರು ಊಟ ಮಾಡ್ಬೇಕಾದ್ರೆ ಎಲ್ಲ ಪಲ್ಯಗಳನ್ನು ಒಟ್ಟಿಗೆ ಹಾಕಿ ಅದನ್ನು ಕಲಿಸ್ಕೊಂಡು ಒಟ್ಟಿಗೆ ತಿಂತಿದ್ರಂತೆ. ಬಹುಶಃ ಅದಕ್ಕೆ ಅನಿಸುತ್ತೆ ಅವರ ಒಂದು ಬುದ್ಧಿವಂತಿಕೆ 5-6 ವರ್ಷ ಮುಂದೆ ಇತ್ತು. ಅಷ್ಟೇ ಅಲ್ಲ, ಮೇನ್ ಕಾರಣ ಏನು ಅಂದರೆ, ನಾನು ಒಂದೊಂದೇ ತಿಂತ ಕೂತ್ಕೊಂಡ್ರೆ ಎಲ್ಲಿ ಶೂಟಿಂಗಿಗೆ ಲೇಟ್ ಆಗುತ್ತೆ, ಟೈಮ್ ಜಾಸ್ತಿ ತಗೊಳುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಒಟ್ಟಿಗೆ ಹಾಕಿ ಕಲಸಿ ತಿಂತಾ ಇದ್ರಂತೆ. ಓಕೆ, ಮುಂಚೆ ನೀವು ಅದೇನೋ ಹಾಕ್ತಿದ್ರಿ ಅಲ್ವಾ? ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ, ಎಲ್ಲ ಬೆಂದಿದೆ. ಈಗ ನೀವು ಹೇಳಿದ್ರಿ ಅಲ್ವಾ, ಆಲೂಗಡ್ಡೆನ ಬೇಯಿಸ್ಕೊಂಡು ಅದರ ಒಂದು ರಸ, ಓಕೆ, ಅದನ್ನ ಹಾಕಿ ಆಗೋದು ಅಂದ್ರೆ ತಿಳಿಯಾಗಿರೋದು ಒಂದು ರಸ ತಗೊಂಡಿದೀವಿ ನಾವು. ಯಾಕಂದ್ರೆ ಸೂಪ್ ಮಾಡ್ತಿರೋದ್ರಿಂದ ಅಲ್ವಾ, ಇದು ಸ್ವಲ್ಪ ಕುದಿಬೇಕು. ಹಂಗಾದ್ರೆ ಬಾಣ್ಲಿಲಿರೋ ರಸ ಇನ್ನೂ ಕುದಿಬೇಕಂದ್ರೆ ಏನು ಮಾಡ್ಬೇಕು ಹೇಳಿ? ಬಾಣ್ಲಿಯಲ್ಲಿರೋ ಆಲೂಗಡ್ಡೆ ರಸ ಸುಮ್ಮನೆ ಇರುತ್ತಾ? ಬೇಯಬೇಕು ಅಂದರೆ ಸುಪ್ರೀತ್ ಅವರ ಹಾಡು ಕೇಳಬೇಕು. ಅದಕ್ಕೂ ಮುಂಚೆ ಸುಪ್ರೀತ್ ಅವರೇ, ನೀವು ಯಾಕೆ ಶಂಕರಣ್ಣ ಅವರಿಗೆ ನಿಮ್ಮ ಮನಸಾರೆ ಒಂದು ಹುಟ್ಟುಹಬ್ಬದ ಶುಭಾಶಯ ತಿಳಿಸಬಾರ್ದು? ಖಂಡಿತವಾಗ್ಲೂ ಅವರು ದೇವ್ರಂತಲೇ ಹೇಳ್ಬೋದು. ಸೊ ಶಂಕರಣ್ಣ ಎಲ್ಲೇ ಇದ್ದರೂ ನಮ್ಮ ಜೊತೆಲಿದ್ದಾರೆ. ಸೊ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶಂಕರಣ್ಣ. ಸೊ ನಿಮ್ಮ ಆಶೀರ್ವಾದ ಖಂಡಿತ ಎಲ್ಲ ಕರ್ನಾಟಕ ಜನತೆ ಮೇಲೆ ಇರಲಿ ಅಂತ ಕೇಳ್ಕೊಂತ ಒಂದು ಬ್ಯೂಟಿಫುಲ್ ಆದ ಸಾಂಗ್ ಅವ್ರಿಗೋಸ್ಕರ. ಓಕೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ರೊಂದ ವಿರಹ ಗೀತೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇಂದು ಎಂದು. ಹೋ ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಲಾ 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 ಹಾ ಲಾ 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 ಲಾ. ನಿಜವಾಗ್ಲೂ ಶಂಕರಣ್ಣನ ಬಗ್ಗೆ ಮೆಚ್ಚಬೇಕಾಗಿರೋ ವಿಷಯ ಏನಂತ ಹೇಳಿದ್ರೆ, ಅವರು ಬರೀ ನಟ ಆಗಿ ಉಳ್ಕೊಳ್ಳಿಲ್ಲ, ಟೆಕ್ನಿಷಿಯನ್ ಆಗಿದ್ರು, ಡೈರೆಕ್ಟರ್ ಆಗಿದ್ರು. ಅಂದರೆ ಪ್ರತಿಯೊಂದು ಸೆಟ್ಟಲ್ಲಿ ಒಂದು ಸಣ್ಣ ಪುಟ್ಟ ಲೈಟಿಂಗ್ ವಿಷಯ ಇರ್ಬೋದು, ಎಲ್ಲನೂ ಕೂಡ ಅವರು ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ ಅಷ್ಟೇ ಆ್ಯಕ್ಟಿವ್ ಆಗಿದ್ದಂಥ ವ್ಯಕ್ತಿ. ಅವರು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಆದಂಥ ವ್ಯಕ್ತಿ. ಈ ನಿಮ್ಮ ಹಾಡನ್ನ ಕೇಳಿ ಬಹುಶಃ ಅವರು ಕೂಡ ಖುಷಿ ಪಟ್ಟಿರ್ತಾರೆ. ಈಗ ಕುದೀತಾ ಇದೆಯಲ್ವಾ, ನೆಕ್ಸ್ಟ್ ಏನು ಹಾಕ್ತೀರಾ? ನೆಕ್ಸ್ಟ್ ಸ್ವಲ್ಪ ಉಪ್ಪು ಟೇಸ್ಟಿಗೆ ಅಷ್ಟೇ ಸ್ಪೂನ್ ಕೊಡ್ತೀನಿ ನಿಮಗೆ. ಮನೇಲೆಲ್ಲ ಅಡುಗೆ ಮಾಡ್ತೀರಾ ನೀವು? ಅಂದರೆ ಈಗ ಕಲಿತಿದ್ದೀನಿ. ಕಲಿತಿದ್ದೀರಾ? ಓಕೆ.
ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಅಷ್ಟೇ ಟೇಸ್ಟಿಗೆ. ಅದಾದರೆ ಕಾರ್ನ್. ನನಗೆ ಒಂದು ಕ್ಲಾರಿಟಿ ಬೇಕು, ಈ ಸಿಂಗರ್ಸ್ಗಳಿಗೆ ಎಷ್ಟು ಮನೆ ಇರುತ್ತೆ? ಸಿಂಗರ್ಸ್ಗೆ ಮನೆ? ಸಿಂಗರ್ಸಿಗೆ ಎಷ್ಟು ಮನೆ ಇರುತ್ತೆ? ಸಿಂಗರ್ಸಿಗೆ ಒಂದೇ ಮನೆ ಇರುತ್ತೆ. ನಿಜವಾಗ್ಲೂ? ಖಂಡಿತವಾಗ್ಲೂ. ಅಂದರೆ ನಾವು ರೆಕಾರ್ಡಿಂಗ್ಸ್ ಹೋಗ್ತಿರ್ತೀವಿ ಎಲ್ಲ ಕಡೆ, ಸೊ ಎಲ್ಲರೂ ಮನೆಗೂ ಹೋಗ್ತಿರ್ತೀವಿ, ರೆಕಾರ್ಡಿಂಗ್ ಸ್ಟುಡಿಯೋ ಹೋಗ್ತಿರ್ತೀವಿ. ಅಂದರೆ ಆ ಥರ ಕೇಳ್ತಿದ್ದೀರಾ? ಇಲ್ಲ ಇಲ್ಲ, ಏನಕ್ಕೆ ಅಂದರೆ ಯೂಶಲಿ ಸಿಂಗರ್ಸಿಗೆ ಕಾಮನ್ ಆಗಿ ಏನು ಕೇಳ್ತಾರೆ ಹೇಳಿ, ಇದು 6ನೇ ಮನೇಲಿದೆಯಾ, ಇಲ್ಲ 3ನೇ ಮನೇಲಿದೆಯಾ, 2ನೇ ಮನೇಲಿದೆಯಾ, ಯಾವ ಮನೇಲಿದೆ ಅಂತಾರಲ್ಲ, ಅದಕ್ಕೆ ಕೇಳಿದೆ ನಾನು. ಈ ಮನೆಗಳು ಅಂದರೆ ಏನು? ಅಂದರೆ ಶ್ರುತಿ, ಅದು ಲೈಕ್ C-D-F ಅಂತ ಒಂದು, ಅಂದರೆ ನಮ್ಮದು ಮ್ಯೂಸಿಕಲ್ಲಿ ಒಂದು ಲೆಸನ್ ನಮ್ಗದು ಸ್ಟಾರ್ಟಿಂಗ್ ನಮ್ಗೆ ಹೇಳ್ಕೊಡೋದೇ ಫಸ್ಟ್ ಅದು. ಶ್ರುತಿ, ತಾಳ, ಲಯ ಹೇಳ್ಕೊಡ್ತಾರೆ. ಶ್ರುತಿ, ಗೀತಾ, ಮಾನಸ, ಅರ್ಪಿತಾ, ಪೂಜಾ, ಎಲ್ಲರೂ ಆ ಥರ ರೇಗಿಸ್ತಾರೆ. ಶ್ರುತಿ ಅಂದ ತಕ್ಷಣ ಎಲ್ಲರೂ ಕೇಳೋದು ಯಾವ ಹುಡುಗಿ ಅಂತ ಕೇಳ್ತಾರೆ. ಬಟ್ ಶ್ರುತಿ ಅಂದರೆ ಸಂಗೀತದಲ್ಲಿ ಮುಖ್ಯವಾದ ಪಾತ್ರ. ಹೌದು. ಆದರೆ ನೀವು ನನಗೆ ಮನೆ ಬಗ್ಗೆ ಎಲ್ಲ ಹೇಳಕ್ ಹೋಗ್ಬಿಡಿ, ಯಾಕಂದ್ರೆ ನನಗೆ ನನ್ನ ಮನೆನೇ ಒಂದೊಂದ್ಸತಿ ಮರ್ತೋಗ್ಬಿಡುತ್ತೆ. ಇನ್ನು ನೀವು ಈ 1, 2, 3 ಶ್ರುತಿ ಮನೆಗಳು ಹೇಳ್ಬಿಟ್ರೆ ನನಗೆ ಇನ್ನೂ ಕನ್ಫ್ಯೂಸ್ ಆಗ್ಬಿಡ್ತೀನಿ ನಾನು. ಓಕೆ, ಈಗ ಸ್ವಲ್ಪ ಉಪ್ಪು ಹಾಕಿದ್ವಿ. ನೆಕ್ಸ್ಟು ಇದು ಕಾರ್ನ್ಫ್ಲೋರ್ ಹಾಕಿದ್ರಿ ನೀವು? ಕಾರ್ನ್ಫ್ಲೋರ್ ಹಾಕಿದ್ವಿ ಸ್ವಲ್ಪ. ಇದು ಸ್ವಲ್ಪ ಮೆಣಸಿನ ಪುಡಿ, ಕಾಳು ಮೆಣಸಿನ ಸ್ವಲ್ಪ ಸ್ವಲ್ಪ. ಆಮೇಲೆ ಕೊತ್ತಂಬರಿ ಸೊಪ್ಪು. ನೀವು ಹುಟ್ಟು ಬೆಳೆದಿದ್ದೆಲ್ಲ JP ನಗರ್ ಅಲ್ವಾ? ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ, JP ನಗರ್ 7th ಫೇಸ್ ಅಲ್ಲಿ. ಅಂದರೆ ಚಿಕ್ಕ ವಯಸ್ಸಿಂದನೂ ಅಲ್ಲೇ. ಹಾಂ, ಅಂದರೆ ಈಗ ಸಿಂಗರ್ ಅಂತ ನೀವು ರಿಜಿಸ್ಟರ್ ಆದಮೇಲೆ ನಿಮಗೆ ಬೇರೆ ಬೇರೆ ಕಡೆ ಶೋಸ್ ಎಲ್ಲ ಇರುತ್ತೆ, ಬೇರೆ ಬೇರೆ ಎಲ್ಲ ಊರು ಸುತ್ತದೆಲ್ಲ ಇರುತ್ತೆ. ಈಗ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಭಾಗನ ಸುತ್ತ ಬಂದಿದ್ದೀರಾ? ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಕಡೆ ಸುತ್ತಬಿಟ್ಟಿದ್ದೀನಿ. ಯಾಕಂದರೆ ನಾನು 6th ಸ್ಟ್ಯಾಂಡರ್ಡಲ್ಲಿ ಎಂಟ್ರಿ ಆಗಿದ್ದು, ನಾನು ಆರ್ಕೆಸ್ಟ್ರಾ ಎಂಟ್ರಿ ಆಗಿದ್ದು. ಆಗ ಎವ್ರಿ ಡೇ ನಂಗೆ ಶೋ ಇರ್ತಿತ್ತು, ಪ್ರತಿದಿನ ಶೋ. ನನಗೆ 30 ಡೇಸಲ್ಲಿ 30 ಡೇಸ್ ಶೋ ಮಾಡ್ತಿದ್ದೆ. ಎಷ್ಟು ಶೋಸ್ ಕೊಟ್ಟಿರ್ಬೋದು ಇಲ್ಲಿ? ಈಗ ಆಲ್ಮೋಸ್ಟ್ ಒಂದು 8,000 ಮೇಲಾಗಿದೆ. 8,000 ಶೋಸ್ ಆಗಿದೆ. ಓಕೆ. ಅಂಡ್ ಇನ್ನೊಂದು ಎದೆ ತುಂಬಿ ಆಳ್ವೇನು ಶೋಸ್ ನಮ್ಮ SPB ಸರ್ ಅವರು ಜಡ್ಜ್ ಆಗಿದ್ದಂಥ ಶೋ ಅಲ್ವಾ ಅದು? ಆ ಶೋ ಅಲ್ಲಿ ಗೆದ್ದು ಆ ಟೈಟಲ್ನ ನೀವು ವಿನ್ ಆಗಬೇಕು ಅಂದರೆ ಅದು ನಿಜವಾಗ್ಲೂ ಒಂದು ಅದ್ಭುತದ ಕೆಲಸ. ಹೇಗನ್ನಿಸ್ತು? ಯಾಕಂದರೆ ಅಂಥ ಲೆಜೆಂಡ್ ಮುಂದೆ ಹಾಡೋದು ಅಂದರೆ ಏನು ಹುಡುಗಾಟನಾ? ಇಲ್ಲ ಅಲ್ವಾ? ಹೇಗನ್ನಿಸ್ತು? ಸೀರಿಯಸ್ಲಿ ಅಂದರೆ ನಮಗೆ ಎಂಕರೇಜ್ ಮಾಡ್ತಿದ್ರು SPB ಸರ್. ಅವ್ರ ಮುಂದೆ ಹಾಡ್ತಿರ್ಬೇಕಾದ್ರೆ ನೀವು ಭಯ ಪಡ್ಬೇಡಿ, ಕೂಲಾಗಿ ಆಡಿ, ಆರಾಮಾಗಿ ಆಡಿ ಅಂದರು. ಅಂದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ಅಂದರೆ ನನಗೆ ಸ್ಟೇಜ್ ಮೇಲೆ ನಿಂತ್ಕೊಂಡು ನನಗೆ ಭಯ ಆಗ್ತಿತ್ತು. ಸಣ್ಣವ್ರು ನಾನು 9th ಸ್ಟ್ಯಾಂಡರ್ಡ್ ಆಗಿ, ನಾನು 9th ಸ್ಟ್ಯಾಂಡರ್ಡ್. ನನ್ನ ಫಸ್ಟ್ ರಿಯಾಲಿಟಿ ಶೋ ಅದು, ಫಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ. ಸೊ ಅವಾಗ SPB ಸರ್ ನನಗೆ ಹೇಳೋರು, ತುಂಬ ಚೆನ್ನಾಗಿ ಹಾಡ್ತಿದ್ಯಾ, ಇನ್ನೂ ಚೆನ್ನಾಗಿ ಹಾಡು ಅಂತ. ಅಂದರೆ ಅವ್ರು ಯಾರಿಗೂ ನೆಗೆಟಿವ್ ಹೇಳ್ತಾನೆ ಇರಲಿಲ್ಲ, ಎಲ್ಲ ಪಾಸಿಟಿವ್ ಆಗಿ ಹೇಳೋರು. ನಮಗೆ ಪಾಸಿಟಿವ್ ಆಗಿ ಹೇಳಿದಾಗ ನಮಗೂ ಪಾಸಿಟಿವ್ನೆಸ್ ಇನ್ನೂ ಜಾಸ್ತಿ ಆಗ್ತಿತ್ತು. ಚೂರು ಹಿಂಗೆ ಮಾಡ್ಕೋ, ಈ ಥರ ಮಾಡ್ಕೋ ಅಂತ, ಇಲ್ಲಿ ತಿದ್ಕೋ ಅಂತ ಹೇಳ್ತಿದ್ರು. ಆಮೇಲೆ ಅವ್ರ ಮುಂದೆ ಹಾಡೋದೇ ಒಂದು ಭಾಗ್ಯ. ಹೌದು. ಸೊ ಅವ್ರು ಅಷ್ಟು ದೊಡ್ಡ ಲೆಜೆಂಡು, ಅವ್ರ ಆಶೀರ್ವಾದ ನಮ್ಗೆ ಸಿಕ್ಕಿದೆ ಅಂದರೆ ಸೊ ನಾವು ಪುಣ್ಯ ಮಾಡಿದ್ದೀವಿ ಅಂತಲೇ ಅರ್ಥ. SPB ಸರ್ ಅವರು ಎಷ್ಟು 1000 ಹಾಡುಗಳು ಹಾಡಿದ್ರು, ಲಕ್ಷಾಂತರ ಹಾಡು ಹಾಡಿದ್ದಾರೆ. ಸೊ ನಾವೆಲ್ಲ ಏನೂ ಇಲ್ಲ ಅವ್ರ ಮುಂದೆ, ಒಂದು ಚಿಕ್ಕ ಕೂದಲು ಸಮಾನನೂ ಇಲ್ಲ. ಸೊ ಆದ್ರೂ ಕೂಡ ಅಂತ ಲೆಜೆಂಡ್ ಮುಂದೆ ಹಾಡೋದು ಕೂಡ ಒಂದು ಅದೃಷ್ಟನೇ. ಹೌದು, ಖಂಡಿತ. ಇದು ಸ್ವಲ್ಪ ಕುದಿಬೇಕು ಅನ್ಸುತ್ತೆ. ಕುದ್ದು ರೆಡಿ ಆಗೋಷ್ಟರಲ್ಲಿ ನಾನೊಂದು ಚಿಕ್ಕ ಬ್ರೇಕ್ ತಗೊಂಡ್ ಬರಲಾ? ವೀಕ್ಷಕರೇ, ಸುಪ್ರೀತ್ ಅವರು ನಮಗೋಸ್ಕರ ಸೂಪರ್ ಆಗಿರೋ ಸೂಪ್ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿವರೆಗೂ ತಗೊಳ್ಳೋಣ ಒಂದು ಪುಟ್ಟ ಬ್ರೇಕ್. ನೀವು ನೋಡ್ತಾ ಇರಿ ಹಯಸಿನಿ ಪಾಕ, ಪವರ್ ಬೈ ಸನ್ಪ್ಯೂರ್ ಹಾಗೂ ಆಚಿ ಗುಲಾಬ್ ಜಾಮೂನ್ ಮಿಕ್ಸ್. ಇದು ಅಡುಗೆ ಒಗ್ಗರಣೆ ವಿತ್ ಮಸ್ತ್ ಮನೋರಂಜನೆ. ಪ್ರೇಮವನ್ನು ಕೊಂದೆ ಹೋಗುವೆಯ ಹೋಗೆ, ತಿಳಿಯುವುದು ಹೋಗೆ, ನರಳುವೆ ನೀ ಹೋಗೆ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹಯಸಿನಿ ಪಾಕ, ಪವರ್ ಬೈ ಸನ್ಪ್ಯೂರ್ ಹಾಗೂ ಆಚಿ ಗುಲಾಬ್ ಜಾಮೂನ್ ಮಿಕ್ಸ್. ಇದು ಅಡುಗೆ ಒಗ್ಗರಣೆ ವಿತ್ ಮಸ್ತ್ ಮನೋರಂಜನೆ. ವೀಕ್ಷಕರೇ, ಸುಪ್ರೀತ್ ಅವರು ಒಳ್ಳೊಳ್ಳೆ ವಿಷಯಗಳನ್ನು ನಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದಾರೆ. ಅದಕ್ಕೂ ಮುಂಚೆ ಸೂಪ್ ರೆಡಿನ ಕೇಳ್ಬಿಡೋಣ. ಹೇಗಿದೆ ಸೂಪ್? ಸೂಪ್ ಆಲ್ರೆಡಿ ರೆಡಿ ಇದೆ, ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣಗಾದ್ಮೇಲೆ ಅಂದ್ರೆ ಸೂಪ್ ಕುಡಿಯಕ್ಕೆ ಚೆನ್ನಾಗಿರುತ್ತೆ ಅಲ್ವಾ? ಹಾಗಾದ್ರೆ ಈಗ ಆಫ್ ಮಾಡ್ಬೋದಾ ನಾವು? ಖಂಡಿತ. ಸುಪ್ರೀತ್ ಅವ್ರು ಮಾಡಿರೋ ಸೂಪರ್ ಸೂಪ್
ಕುಡಿಯೋಕ್ಕೆ ನಾನು ರೆಡಿ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಹೇಳ್ತಾ ಇದ್ರಿ ದರ್ಶನ್ ಸರ್ ಅವರ ಒಂದು ಆಶೀರ್ವಾದದಿಂದ, ಅಂದರೆ ಅವರ ಒಂದು ಪಾಸಿಟಿವ್ ವೈಬ್ಸಿಂದ ನಿಮಗೆ ಬೇರೆ ಬೇರೆ ಸಿನಿಮಾಗಳೆಲ್ಲ ಸಿಗ್ತಾ ಇದೆ ಅಂತ ಹೇಳಿದ್ರಿ. ಸೊ ಆ ಅನುಭವ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರಿ. ಡಿ ಬಾಸ್ ಅಂದ್ರೇ ಹಾಗೆ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡೋವಂಥ ನೇಚರ್ ಇರೋ ವ್ಯಕ್ತಿ. ಹೇಗೆ ಅನಿಸ್ತು? ಯಾಕಂದರೆ ನಾನು ಮತ್ತೆ ಮತ್ತೆ ಕೇಳೋ ಒಂದು ಕ್ಯೂರಿಯಾಸಿಟಿ ನನಗೆ ಕಾಯ್ತಾ ಇದೆ. ಅದು ಯಾಕಂದರೆ ನೀವು ಅದಾದಮೇಲೆ ಕೂಡ ಅವ್ರನ್ನ ಭೇಟಿ ಮಾಡಿದ್ದೀರಾ ಅಲ್ವಾ? ಪದೇ ಪದೇ ಭೇಟಿ ಆದಾಗ ಕೆಲವರು ಬದಲಾವಣೆ ಅನ್ನೋದು ಇರುತ್ತೆ. ನಿಮಗೆ ಆ ಥರ ಏನಾದ್ರು ಅನಿಸ್ತಾ? ಇಲ್ಲ ಆ ವ್ಯಕ್ತಿ ಹೆಂಗೆ ಅನಿಸ್ತಾರೆ ನಿಮಗೆ? ಇಲ್ಲ, ಲೈಕ್ ದರ್ಶನ್ ಸರ್ ಹೆಂಗಿದಾರೋ ಹಂಗೆ ಅವರು. ಎಷ್ಟೇ ಸರಿ ಭೇಟಿ ಮಾಡಿದ್ರು, ಎಷ್ಟೇ ಸಲ ಭೇಟಿ ಮಾಡಿದ್ರು ಚಿನ್ನ ಅಂತಾನೆ ಮಾತಾಡಿಸ್ತಾರೆ. ಅವರು ರೆಸ್ಪೆಕ್ಟ್ ಮಾಡ್ತಾರೆ, ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತಾರೆ ಅವರು. ನಾನು ನೋಡಿರೋ ಪ್ರಕಾರ ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವ್ರು ಅವರು. ಅಂದರೆ ಒಳ್ಳೆ ರೀತಿಯಿಂದ ಇರಬೇಕು ಅಷ್ಟೇ. ನಾವು ಎಷ್ಟು ಒಳ್ಳೆ ರೀತಿಯಿಂದ ಇರ್ತೀವಿ ಅಂದರೆ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಅವ್ರಿಗೆ ಅದಿಷ್ಟ. ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಅವ್ರಂತನೇ ಅಲ್ಲ, ಅವ್ರ ಫ್ಯಾನ್ಸು ಕೂಡ. ಅವ್ರ ಪ್ರತಿಯೊಬ್ಬರು ಫ್ಯಾನ್ಸು ಅಂದರೆ ಸಾಂಗ್ಸ್ ಅವರೇ ಶೇರ್ ಮಾಡ್ತಾರೆ. ನಾವು ಯಾವುದೇ ಸಾಂಗ್ ಇರ್ಬೋದು ಅವರೇ ಶೇರ್ ಮಾಡಿಬಿಡ್ತಾರೆ. ಅವ್ರಿಗೆ ಇಷ್ಟ ಆಯಿತು. ದರ್ಶನ್ ಸರ್ ಒಬ್ಬ ಫ್ಯಾನು, ಒಬ್ಬ ಹುಡುಗ ಬೆಳೀತಾ ಇದ್ದಾನೆ ಅಂದಾಗ ಅವ್ರು ಸಪೋರ್ಟ್ ಅವ್ರ ಪೇಜಲ್ಲೆಲ್ಲ ಅಪ್ಲೋಡ್ ಮಾಡಿದ ಅಂದರೆ ಆಲ್ಮೋಸ್ಟ್ ಅಪ್ಲೋಡ್ ಮಾಡ್ತಾರೆ ಎಲ್ಲರೂ. ಓಕೆ, ಅದು ಆ ಹಾಡು ನಮಗೋಸ್ಕರ ಹಾಡೋಕ್ಕಾಗುತ್ತಾ? ಖಂಡಿತವಾಗ್ಲೂ ದರ್ಶನ್ ಸರ್ಗೆ ಅಂದರೆ ಎಲ್ಲ ಅವ್ರ ಫ್ಯಾನ್ಸ್ಗೆಲ್ಲ ತುಂಬ ಇಷ್ಟ ಈ ಹಾಡು. ಕರುನಾಡಿನ ಕರಿಯ ಇವನು, ಅಭಿಮಾನಿಗೆ ಸಾರಥಿ ಇವನು, ಜಗಮೆಚ್ಚಿದ ದಾಸ ಇವನು, ತೂಗುದೀಪರ ಪುತ್ರ ಇವನು, ಈ ನಮ್ಮ ಪ್ರೀತಿಯ ರಾಮು ಕುಲಕೋಟಿ ಕನ್ನಡಿಗ ಯೋಧ, ಈ ನಮ್ಮ ಪ್ರೀತಿಯ ರಾಮು ಕುಲಕೋಟಿ ಕನ್ನಡಿಗ ಯೋಧ. ಬಂದ ದಾರಿ ಬೀಡಿ ಚಕ್ರವರ್ತಿ, ಥಿಯೇಟರ್ ಮುಂದೆ ಕಟ್ಟೋಟ್ ಬಿತ್ತು ಎಲ್ಲ ನೋಡಿ. ಬಂದ ದಾರಿ ಬೀಡಿ ಚಕ್ರವರ್ತಿ, ಥಿಯೇಟರ್ ಮುಂದೆ ಕಟ್ಟೋದ್ ಬಿತ್ತು ಎಲ್ಲ ನೋಡಿ. ಈ ತರ ಒಂದು ಸಾಂಗ್. ಎಲ್ಲ ಅವ್ರ ಸಿನಿಮಾ ಹೆಸರುಗಳನ್ನ ಇಟ್ಕೊಂಡು ಮಾಡಿರುವಂತ 50 ಸಿನಿಮಾ ತಗೊಂಡ್ವಿ ಫಸ್ಟ್. 50 ಸಿನಿಮಾ. ನೆಕ್ಸ್ಟ್ ಸಾಂಗ್ ಅಲ್ಲಿ ಡಿ ಬಾಸ್ ಪಕ್ಕಾ ಮಾಸ್ ಅಂತ ಮಾಡಿದ್ವಿ. ಅದ್ರದ್ದು ಒಂದು ಲೈನ್ ಹೇಳ್ತೀರಾ? ಓಕೆ. ಚಾಮುಂಡಿ ಗರ್ಭದಲ್ಲಿ ಜನಿಸಿದಂತ ಗಂಡು ಹುಲಿ, ಮೈಸೂರ ಬೆಟ್ಟದಲ್ಲಿ ಬೆಳೆದಂತ ಬೆಟ್ಟದ ಹುಲಿ. ಚಾಮುಂಡಿ ಗರ್ಭದಲ್ಲಿ ಬೆಳೆದಿದಂತ ಗಂಡು ಹುಲಿ, ಮೈಸೂರ ಬೆಟ್ಟದಲ್ಲಿ ಬೆಳೆದಂತ ಬೆಟ್ಟದ ಹುಲಿ. ಈ ಜಾಡಿ ಬಂದನಿವನು ಕಾವೇರಿ ನೀರಿನಲ್ಲಿ, ಪಳಗಿದಂತ ಹುಲಿಯ ಇವನು ಕನ್ನಡಿಗರ ಗರಡಿಯಲ್ಲಿ. ಹೆಬ್ಬುಲಿಗೆ ದೋಸ್ತಿ ಇವನು ಮೈಸೂರು ಹುಲಿ. ಡಿ ಬಾಸ್ ಪಕ್ಕಾ ಮಾಸ್ ಮಾಸ್, ಡಿ ಫ್ಯಾನ್ಸ್ ಡೇಂಜರ್ ಬಾಯ್ಸ್. ಡಿ ಬಾಸ್ ಪಕ್ಕಾ ಮಾಸ್ ಮಾಸ್, ಡಿ ಫ್ಯಾನ್ಸ್ ಡೇಂಜರ್ ಬಾಯ್ಸ್. ಈ ತರ ಒಂದು ಸಾಂಗ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಮಾಸ್ ಸಾಂಗ್ ಇದು. ಆಕ್ಚುಲಿ ಕೇಳ್ತಾ ಇದ್ರೆ ಒಂದೆರಡು ಸ್ಟೆಪ್ ಹಾಕೋಣ ಅನ್ನೋ ಒಂದು ಫೀಲ್ ಸಿಗುತ್ತೆ. ಇನ್ನು ಅಂಥದ್ರಲ್ಲಿ ಫ್ಯಾನ್ಸ್ ಅಂತೂ ಸುಮ್ಮನಿರಲ್ಲ ಬಿಡಿ. ಆಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ನಿಮಗೆ, ಯಾಕಂದ್ರೆ ನಿಮ್ಮ ಒಂದು ಟ್ಯಾಲೆಂಟ್ನ ಈ ಥರ ಒಂದು ಶೇರ್ ಮಾಡಿದ್ದಕ್ಕೆ ಖುಷಿ ಆಗ್ತಾ ಇದೆ. ಈಗ ಇದನ್ನ ಟೇಸ್ಟ್ ಮಾಡೋಣ ಅಲ್ವಾ ನಾವು? ಖಂಡಿತವಾಗ್ಲೂ ಟೇಸ್ಟ್ ಮಾಡೋಣ. ಅದಕ್ಕೆ ಸರ್ವಿಂಗ್ ಬೌಲ್ ಕೊಡ್ಲಾ ನಿಮಗೆ? ಓಕೆ, ಹಾಗಾದ್ರೆ ಅದಕ್ಕೆ ಒಂದು ಫೈನಲ್ ಟಚ್ ಸಿಕ್ಕಿದ್ರೆ ಅದು ರೆಡಿ ಅನ್ಸುತ್ತೆ ಅಲ್ವಾ? ಖಂಡಿತವಾಗ್ಲು. ಇದು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಓಕೆ, ರೆಡಿ. ಹಾಗಾದ್ರೆ ಯಾವ್ದಾರ ಒಂದು ಹಾಡು ಹಾಡ್ತಾ ಹಂಗೆ ಪ್ಲೇಟ್ ನನ್ನ ಕಡೆ ಬರ್ಲಿ, ನನ್ನ ಕೈಗೆ ಬರ್ಲಿ. ಪ್ರೇಮವನು ಕೊಂದೆ ಹೋಗುವೆ ಆ ಹೋಗೆ, ತಿಳಿಯುವುದು ಹೋಗೆ ನರಳುವೆ ನೀ ಹೋಗೆ. ಮನದೊಳಗೆ ಬಂದು ಹೋಗುವೆ ಆ ಹೋಗೆ, ತಿಳಿಯುವುದು ಹೋಗೆ ಕೊರಗುವೆ ನೀ ಹೋಗೆ. ಥ್ಯಾಂಕ್ ಯು. ಅಲ್ಲ, ನನಗೆ ಒಂದು ಡೌಟು. ಇವರು ಹೋಗೆ ಅಂತಿದ್ದು ಸೂಪಿಗೆ ಸರಿ, ನರಳುವೆ ಕೊರಗುವೆ ಅಂತಿದ್ದಾರಲ್ಲ, ಯಾಕೆ? ಅಲ್ಲ, ಸೂಪ್ ಏನಾರು ನಾನು ಟೆಸ್ಟ್ ಮಾಡಿ ಆಮೇಲೆ ಏನಾದ್ರು ನರಳೋದು ಕೊರಗೋದು ಗೊತ್ತಿಲ್ಲ, ಹೆಂಗಿದೆಯೋ ಸೂಪ್ ಗೊತ್ತಿಲ್ಲ ಆ ಥರ ಎಲ್ಲ ಇದೆ. ಓಕೆ, ಹಾಗಾದ್ರೆ ವೀಕ್ಷಕರೇ ನೋಡಿದ್ರಲ್ಲ ಹೇಗೆ ನಮ್ಮ ಸುಪ್ರೀತ್ ಅವರು ಸೂಪರ್ ಆಗಿರೋ ಸೂಪ್ ಮಾಡಿಕೊಟ್ರು ಅಂತ. ರೀಕ್ಯಾಪ್ನ ಬೇಗ ಹೋಗಿ ನೋಡ್ಕೊಂಡ್ ಬನ್ನಿ. ಜಿಂಜರ್ ಕ್ಯಾರೆಟ್ ಸೂಪ್ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲೆಗೆ ಬೆಣ್ಣೆ, ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡಿ, ನಂತರ ಸ್ವೀಟ್ ಕಾರ್ನ್, ಶುಂಠಿ, ಬೆಳ್ಳುಳ್ಳಿ ಹಾಕಿ ಮತ್ತೊಮ್ಮೆ ಫ್ರೈ ಮಾಡಿಕೊಳ್ಳಿ. ಕೊನೆಯಲ್ಲಿ ಆಲೂಗಡ್ಡೆ ರಸ ಹಾಕಿಕೊಳ್ಳಿ. ನಂತರ ಉಪ್ಪು, ಕಾರ್ನ್ ಫ್ಲೋರ್,
ಪೆಪ್ಪರ್ ಪೌಡರ್, ಕೊತ್ತಂಬರಿ ಹಾಕಿ ಚೆನ್ನಾಗಿ ಕುದಿಸಿಕೊಂಡರೆ ಜಿಂಜರ್ ಕ್ಯಾರೆಟ್ ಸೂಪ್ ಸವಿಯಲು ಸಿದ್ಧ. ರೀಕ್ಯಾಪ್ ನೋಡಿದ್ರಲ್ಲ ವೀಕ್ಷಕರೇ, ಈಗ ನಾನು ಟೇಸ್ಟ್ ನೋಡುವಂಥ ಸಮಯ. ಜಿಂಜರ್ ಕ್ಯಾರೆಟ್ ಸೂಪ್ ನಿಜವಾಗ್ಲೂ ಅದ್ಭುತವಾಗಿದೆ ವೀಕ್ಷಕರೇ. ಮನೇಲಿ ನೀವು ಮರಿದಲೇ ಇದನ್ನು ಟ್ರೈ ಮಾಡಲೇಬೇಕು. ಸುಪ್ರೀತ್ ಅವರೇ, ಈಗ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಆಫರ್ ಸಿಗ್ತಾ ಇದೆ ನಿಮಗೆ, ಹೇಗೆ ಅನಿಸ್ತಾ ಇದೆ? ಯಾವ್ಯಾವ ಸಿನಿಮಾಗಳು ನಿಮ್ಮ ಕೈಲಿದೆ ಈಗ? ಈಗ ಸದ್ಯಕ್ಕೆ 3 ಸಿನಿಮಾ ಮಾಡ್ತಿದ್ದೀನಿ, ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಸಿಂಗರ್ ಆಗಿರೋದ್ರಿಂದ ಸೊ ಒಂದಷ್ಟು ಜನ ಹತ್ರ ವರ್ಕ್ ಮಾಡ್ತಿದ್ದೆ ನಾನು. ಸೊ ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗೆಲ್ಲ ಕೆಲಸ ಮಾಡಿಕೊಂಡು ಸ್ಪೆಷಲ್ ಆಗಿ ನಾನು ಅರ್ಜುನ್ ಸರ್ ಹೆಸರು ಹೇಳಬೇಕು. ಇವತ್ತು ಅರ್ಜುನ್ ಜನ್ಯ ಸರ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರ ಹತ್ರ 1 ವರ್ಷ ಅವ್ರ ಶೋಗಳಲ್ಲೆಲ್ಲ ಹಾಡಿಕೊಂಡು ಇವತ್ತು 3 ಸಿನಿಮಾ ಕೈಯಲ್ಲಿದೆ. ಓನ್ಲಿ ಬಿಕಾಸ್ ಆಫ್ ದರ್ಶನ್ ಸರ್ ಅವರ ಹಾಡುಗಳು ಏನು ಮಾಡಿದ್ದೀನಿ. ಸೊ ಅದನ್ನು ಕೇಳಿ ಎಕ್ಸಾಂಪಲು ಧರ್ಮಕೀರ್ತಿರಾಜ್ ಅವರು ನನ್ನ ಮನೆಗೆ ಕರೆದು ತುಂಬ ಚೆನ್ನಾಗಿ ಮಾಡಿದ್ಯಾ, ನನಗೊಂದು ಇಂಟ್ರಡಕ್ಷನ್ ಸಾಂಗ್ ಮಾಡಿಕೊಡು ನನ್ನ ಸಿನಿಮಾಗೆ ಅಂತ 3 ವೀಕ್ಸ್ ಆಯಿತು. ಸೊ ಮನೆಗೆ ಕರೆದು ಸಾಂಗ್ ಎಲ್ಲ ಕೇಳಿ ಸೊ ಅವ್ರಿಗೀಗ ಸಾಂಗ್ ರೆಡಿ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಇನ್ನೂ 2 ಸಿನಿಮಾಗೆ ವರ್ಕ್ ನಡೀತಾ ಇದೆ ಆಲ್ರೆಡಿ. ವೆರಿ ಸೂನ್ ಒಂದು ದೊಡ್ಡ ಮಟ್ಟಿಗೆ ಒಂದು ಫಸ್ಟ್ ಸಿನಿಮಾ ನಂದು ಆಡಿಯೋ ಲಾಂಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಬರೀ ಈ 3 ಸಿನಿಮಾ ಅಲ್ಲ, 300 ಸಿನಿಮಾ ಅಲ್ಲ, 3000ವರೆಗೂ ದಾಟ್ಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತೀನಿ. ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಈ ಥರ ಕುಕ್ಕಿಂಗ್ ಶೋ ಅಂದರೆ ಅಡುಗೆ ಮಾಡಿ ಅಭ್ಯಾಸ ಇಲ್ಲ. ಸೊ ಫಸ್ಟ್ ಟೈಮ್ ಖುಷಿ ಆಗ್ತಿದ್ದೆ. ಈ ಥರ ಅಡುಗೆ ಸೆಟಪ್ ಎಲ್ಲ ನೋಡಿದ್ಮೇಲೆ ನಾನು ಮನೆಗೆ ಹೋಗಿ ಇನ್ಮೇಲಿಂದ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇದೇ ಸೆಟಪ್ ತಗೊಂಡೋಗಿ ಮಾಡಬೇಕು ಅಂತ ಹೇಳಿಲ್ಲ ನೀವು? ಇಲ್ಲ, ಆ ಥರ ಇಲ್ಲ. ಸೊ ಮನೇಲಿ ಇನ್ಮೇಲಿಂದ ಅಮ್ಮಂಗೆ ಹೆಲ್ಪ್ ಮಾಡೋಣ ಅನ್ನಿಸ್ತಿದೆ ನನಗೆ. ಈಗ ನೋಡಿದ್ಮೇಲೆ ಅಡುಗೆ ಮಾಡೋದ್ರಲ್ಲೂ ಇಷ್ಟು ಮಜಾ ಸಿಗುತ್ತೆ. ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ, ಸುಪ್ರೀತಿಗೆ ಸಿನಿ ಪಾಕದ ಸೆಟ್ಟಲ್ಲಿ ಜ್ಞಾನೋದಯ ಅಲ್ವಾ? ಹಾಗಾದ್ರೆ ಅಡುಗೆ ವೆರೈಟಿ ಅಡುಗೆ ಇವ್ರ ಮನೇಲಿ ಸಿಗುತ್ತೆ ಅಂತ ಆಯ್ತು. ಇನ್ಮೇಲಿಂದ 100% ಸಿಗುತ್ತೆ. ಓಕೆ ಸುಪ್ರೀತ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ವೆಲ್ಕಮ್. ನೋಡಿದ್ರಲ್ಲ ವೀಕ್ಷಕರೇ, ಸುಪ್ರೀತ್ ಅವರು ಹೇಗೆ ಜಿಂಜರ್ ಕ್ಯಾರೆಟ್ ಸೂಪ್ ಮಾಡಿಕೊಟ್ರು ಅಂತ. ಇದೇ ಥರ ಮತ್ತೊಬ್ಬ ಅತಿಥಿಯೊಂದಿಗೆ ನಾಳೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹಯರ್ ಸಿನಿ ಪಾಕ ಪವರ್ ಬೈ ಸನ್ಪ್ಯೂರ್ ಹಾಗೂ ಆಚಿ ಗುಲಾಬ್ ಜಾಮೂನ್ ಮಿಕ್ಸ್. ಇದು ಅಡುಗೆ ಒಗ್ಗರಣೆ ವಿತ್ ಮಸ್ತ್ ಮನರಂಜನೆ.